ಏನೋ ನಾಡಿನಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ ಜೋರಾಗಿದೆ. ಅದರಂತೆ ಕಲಬುರಗಿ ಜಿಲ್ಲೆಯಲ್ಲಿಯೂ ಕೂಡ ದೀಪಾವಳಿ ಹಬ್ಬದ ಸಂಭ್ರಮಾಚರಣೆ ನಿಮಿತ್ತ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಮಹಿಳೆಯರು ಅನೇಕರು ಖರೀದಿಗೆ ಮುಗಿಬಿದ್ದಿದ್ದಾರೆ. ಜನಜಂಗುಳಿ ಇದೆ ಸೂಪರ್ ಮಾರ್ಕೆಟ್ನಲ್ಲಿ. ಹೂವು, ಹಣ್ಣು, ತರಕಾರಿ, ಪೂಜಾ ಸಾಮಗ್ರಿಗಳು ಸೇರಿದಂತೆ ಅನೇಕ ರೀತಿಯಾದಂತಹ ಪೂಜಾ ಸಾಮಾನುಗಳ ಖರೀದಿಯಲ್ಲಿ ತೊಡಗಿದ್ದಾರೆ. ಅದಲ್ಲದೆ ಕಲಬುರಗಿಯಲ್ಲಿ ದೀಪಾವಳಿ ನಿಮಿತ್ತವಾಗಿ ವಿಶೇಷವಾಗಿ ಪಟಾಕಿಯ ಅಂಗಡಿಗಳನ್ನು ನಿರ್ಮಾಣ ಮಾಡಲಾಗಿದೆ. ಅಲ್ಲಿಯೂ ಕೂಡ ಪಟಾಕಿ ಖರೀದಿ ಜೋರಾಗಿ ನಡೆಯುತ್ತಿದೆ. ಹೌದು, ನಾಡಿನಾದ್ಯಂತ ದೀಪಾವಳಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲು ಜನ ಸಜ್ಜಾಗಿದ್ದು ಜನ ಹಬ್ಬದ ಸಂಭ್ರಮದಲ್ಲಿ ತೊಡಗಿಕೊಂಡಿದ್ದಾರೆ. ಕಲಬುರಗಿ ನಗರದಲ್ಲಿನ ಸೂಪರ್ ಮಾರ್ಕೆಟ್ನಲ್ಲಿ ಖರೀದಿಗಾಗಿ ಜನ ಮುಗಿಬೀಳುತ್ತಿದ್ದರು. ಹೂವು, ಹಣ್ಣು ಸೇರಿದಂತೆ ಇನ್ನಿತರ ಪೂಜಾ ಸಾಮಗ್ರಿಗಳ ಬೆಲೆ ಗಗನಕ್ಕೇರಿದ್ರೂ ಖರೀದಿಗೆ ಮಾತ್ರ ಜನ ಹಿಂಜರಿತಿಲ್ಲ. ಇನ್ನು ಹಬ್ಬದ ಸಾಮಗ್ರಿಗಳ ಖರೀದಿಯಲ್ಲಿ ತೊಡಗಿಕೊಂಡಿರುವ ಜನರು ದೀಪಾವಳಿ ಹಬ್ಬದ ಸಡಗರದಲ್ಲಿ ಮಗ್ನರಾಗಿದ್ದಾರೆ. ಇನ್ನು ನಗರದ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ 40ಕ್ಕೂ ಹೆಚ್ಚು ಪಟಾಕಿ ಮಳಿಗೆಗಳು ನಿರ್ಮಾಣವಾಗಿದ್ದು ಪಟಾಕಿ ಖರೀದಿಯ ಬಗ್ಗೆ ಮಾರಾಟಗಾರರು ಹಾಗೂ ಗ್ರಾಹಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, RJ 32 ಕನ್ನಡ ನ್ಯೂಸ್, ಕಲಬುರಗಿ. I wish everyone happy Diwali and I wish everyone play safe Diwali. So this is the first time I came here for shopping crackers. It's a very good place. The first thing I noticed while coming is the drums where they have kept the water for the emergency sake. If something happens, the water will be there for emergency purpose. And yeah, this is a great place to buy your crackers. I will tell everyone come and once see what there are so many varieties of crackers they have there. There are so many things you can buy. It's a good place to buy crackers. The kids will enjoy. We big adults are enjoying the things here. And yeah, they have a very variety of things. I was not expecting this from this place. There are so many varieties of crackers, and that's why it's good place. So I just came for window shopping. It's not I came for to buy crackers. But after coming here, I want to buy more crackers and I want to crack. It's a nice place to buy more crackers. Rachita. ದೀಪಾವಳಿಯ ಪ್ರಯುಕ್ತ ಕರ್ನಾಟಕ ನಾಡಿನ ದೀಪಾವಳಿಯ ಪ್ರಯುಕ್ತ ಇಂದಿನ ಪಟಾಕಿ ಖರೀದಿಗಳನ್ನು ಖರೀದಿಸುವ ಬಂದಿದೆ. ಈ ಎಲ್ಲ ಇಲ್ಲಿ ಸಾಕಷ್ಟು ಅಂಗಡಿಗಳು ಇದ್ದಿದ್ದು ಸುಮಾರು 40 ಮಳಿಗೆಗಳು ಇದ್ದಿದ್ದು ಅದರಲ್ಲಿ ವಿಶೇಷವಾಗಿ 32ನೇ ಮಳಿಗೆ ಆದ ಮಳಿಗೆಯಲ್ಲಿ ಅತಿ ಶರಣಸಿದ್ಧ ಅವರ ಒಂದು ಅಂಗಡಿಯಲ್ಲಿ ಅತಿ ಕಡಿಮೆ ದರದಲ್ಲಿ ಹಾಗೂ ಗುಲ್ಬರ್ಗ ಜನತೆಗೆ ಬಹಳ ಕಡಿಮೆ ದರದಲ್ಲಿ ಪಟಾಕಿಗಳನ್ನು ವಿತರಿಸುತ್ತಿದ್ದು ನಮ್ಮ ಈ ಎಲ್ಲ ಅಂಗಡಿಗಳಿಗೂ ಕಂಪೇರ್ ಮಾಡಿದರೆ ಕೂಡ ಇಲ್ಲಿ ಅತಿ ಒಳ್ಳೆಯ ರೇಟಿಗೆ ಚೀಪ್ ರೇಟಿಗಾಗಿ ಕೊಡ್ತಾ ಇದ್ದು ಮತ್ತು ಒಳ್ಳೆಯ ಕ್ವಾಲಿಟಿಯ ಪಟಾಕಿಗಳನ್ನು ವಿತರಿಸುತ್ತಿದ್ದಾರೆ. ಆಮೇಲೆ ನಾಡಿನ ಎಲ್ಲ ಅಂದರೆ ಗುಲ್ಬರ್ಗ ಮಹಾಜನತೆ ಎಲ್ಲರೂ ಬಂದು ದೀಪಾವಳಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲು ನಮ್ಮ ನಾಡಿನ ಸಂಸ್ಕೃತಿಯಂತೆ ಪಟಾಕಿ ಹಬ್ಬದಲ್ಲಿ ಪಟಾಕಿಯನ್ನು ಹಾರಿಸಿ ದೀಪಾವಳಿಯನ್ನು ಬೆಳಗುತ್ತಾ ಎಲ್ಲ ನಾಡಿನ ಜನಕ್ಕೂ ಹಾಗೂ ಗುಲ್ಬರ್ಗ ಮಹಾಜನತೆಗೂ ದೀಪಾವಳಿಯ ಶುಭಾಶಯ ಕೋರುತ್ತಾ ಹಾಗೂ ನಮ್ಮ ಅಂಗಡಿಯ ಮಾಲೀಕರಾದಂಥ ಸ್ವಾಮಿಯವರಿಗೂ ಕೂಡ ಅವರಿಗೂ ವಿಶೇಷವಾಗಿ ನಮ್ಮ ಗುಲ್ಬರ್ಗ ಜನತೆಗಾಗಿ ವಿಶೇಷವಾದ ಮಳಿಗೆಯನ್ನು ತೆಗೆದು ಅತಿ ಯೋಗ್ಯ ಬೆಲೆಯಲ್ಲಿ ಅವರು ಈ ಮಳಿಗೆ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಜನತೆಗಳು ಬಂದು ಇಲ್ಲಿ ಖರೀದಿಸಿ ಅವರನ್ನು ಈಗಾಗಲೇ ನಾನು ಖರೀದಿಸಿದ್ದೇನೆ. ಬೇರೆ ಅಂಗಡಿಯಲ್ಲಿ ಕೂಡ ಹೋಗಿ ನಾನು ದರಗಳನ್ನು ವೀಕ್ಷಿಸಿದಾಗ ಇದನ್ನು ಅತಿ ಕಡಿಮೆ ದರ ಬೆಲೆಯಲ್ಲಿ ನಮ್ಮ ಸಿದ್ದೇಶ್ವರಿ ಅಂಗಡಿಯವರು 35ನೇ ಇದರಲ್ಲಿ ಭಾಳ ಕಡಿಮೆ ಕೊಡ್ತಾರೆ. ಎಲ್ಲರೂ ಬಂದು ಸಹಕರಿಸಿ ಅವರಿಗೆ ಎಲ್ಲ ವ್ಯಾಪಾರವನ್ನು ಚೆನ್ನಾಗಿ ಮಾಡಿಕೊಡ್ಬೇಕಂತೇಳಿ ಗುಲ್ಬರ್ಗ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಪಟಾಕಿ ಅಂಗಡಿಗಳನ್ನು ಚಿಲ್ಲರೆ ಮಾರಾಟಕ್ಕಾಗಿ ಸರ್ಕಾರದ ಆದೇಶದ ಮೇರೆಗೆ ಅಧಿಕೃತವಾಗಿ ಇಲ್ಲಿ ಹಾಕಲಾಗಿದೆ. ಆದ ಕಾರಣ ತಾವು ಗುಲ್ಬರ್ಗ ಜನತೆ ಎಲ್ಲರೂ ಬಂದು ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಪಟಾಕಿ ಖರೀದಿ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಕೆಯ ಮನವಿ ಹಾಗೂ ಬರುವಾಗ ತಾವು ಒಂದು ಕೈ ಚೀಲ ತೆಗೆದುಕೊಂಡು ಬರಬೇಕು.
ಯಾಕಂದರೆ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ. ಅದರ ಸಲುವಾಗಿ ಕೈ ಚೀಲ ತಮ್ಮನ್ನು ಆ ಕಡೆ ಈ ಕಡೆ ಮಾರೋದಾವೆಲ್ಲ ಪಟಾಕಿ ಇರ್ತಾವೆ. ನಾಳೆ ಮಕ್ಕಳಿಗೆ ಏನಾರ ಆದ್ರೆ ಮತ್ತು ಆಮೇಲೆ ಸ್ವಲ್ಪ ತೊಂದರೆ ಅನುಭವಿಸ್ಬೇಕಾಗ್ತದೆ. ನಮ್ಮಲ್ಲೆಲ್ಲ ಗ್ರೀನ್ ಪಟಾಕಿ ಇದಾವೆ. ತಾವೆಲ್ಲರೂ ಬಂದು ನಮ್ಮ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಯಾವುದೇ ಮಳಿಗೆ ಯಾರ ಬಲ್ಲಿ ಆದರೂ ತೆಗೆದುಕೊಂಡು ಎಲ್ಲ ಗ್ರೀನ್ ಪಟಾಕಿ ಸಿಗ್ತವೆ. ತಾವೆಲ್ಲರೂ ಬಂದು ಇಲ್ಲಿ ಖರೀದಿ ಮಾಡಬೇಕಾಗಿ ವಿನಂತಿ. ಸರ್, ಈಗ ಸಾರ್ವಜನಿಕ ಸ್ಥಳಗಳಲ್ಲಿ ಪಟಾಕಿ ಮಾರಾಟ ಮಾಡಬಾರ್ದು ಅಂತ ಕೆಲವರು DC ಅವರಿಗೆ ಪತ್ರ ಕೂಡ ಬರೆದಿದ್ರು. ಅದೆಲ್ಲದರ ನಡುವೆ ಅನುಮತಿ ಸಿಕ್ಕಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅಲ್ರಿ, ಅದು ಮಾಡಬಾರ್ದು ಅಂತ ನಾವು ಅನ್ನೋದಕ್ಕಂತೂ ಏನು ಮಾಡ್ಲಕತ್ತೀನಿ ರೀ. ಆದ್ರೆ ಅವ್ರು ಹೇಳಿದ ಪ್ರಕಾರ ನಾವು ಮರಳು, ಆಮೇಲೆ ಫೈರ್ ಎಸ್ಟಿಗೇಷನ್, ಆಮೇಲೆ ಏನಿದೆ ನೀರು 2 ಬ್ಯಾರಲ್ ನೀರು ಇಟ್ಟಿದ್ದು, ಆಮೇಲೆ ಏನಿದೆ ಅವ್ರದ್ದು ಒಂದು ಅಂಗಡಿಯಿಂದ ಒಂದು ಅಂಗಡಿ ಇಲ್ಲಿ ನಾವು ಇನ್ನೂ 50 ಜನ ಹಾಕಿದ್ರು ಅಪ್ಲಿಕೇಶನ್. ಆದರೆ ಇಲ್ಲಿ ಬಂದರೆ 40 ಅಂಗಡಿನೇ ಕೂತು ಅವ್ರ ಪ್ಲ್ಯಾನ್ PW ಪ್ಲ್ಯಾನ್ ಕೊಟ್ಟರು. ಅದೇ ಪ್ರಕಾರ ಏನಂದ್ರೆ ನಾವು ಒಂದು ಅಂಗಡಿ ಗ್ಯಾಪ್ ಇಟ್ಟು ಹೀಗೆಲ್ಲ ಮೇಂಟೈನ್ ಮಾಡಿದ್ವಿ. ಭದ್ರತೆ ಏನೇನು ಭದ್ರತೆ ಎಲ್ಲ ನೀರದ ಸುತ್ತದ, ಆಮೇಲೆ ಇದು ಎಸ್ಟಿಗೇಷನ್, ಫೈರ್ ಎಸ್ಟಿಗೇಷನ್. ನಮ್ಮ ಸಲುವಾಗಿ ಬಂದು ಎಲ್ಲರೂ ಇಲ್ಲೇ ಖರೀದಿ ಮಾಡಬೇಕಾಗಿ ನಮ್ಮ ಕಳಕಳಿ ನನ್ನ ಹೆಸರು ರೇವಣಸಿದ್ದಪ್ಪ ಪಡಿಸಿ. ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಶ್ರೀ ಶರಣಶ್ರದ್ಧಾ ಪಟಾಕಿ ಅಂಗಡಿ ವತಿಯಿಂದ ಹಾಗೂ ಶ್ರೀ ಶರಣಬಸವೇಶ್ವರ ಪಟಾಕಿ ವ್ಯಾಪಾರಸ್ಥರ ವತಿಯಿಂದ ನಾನು ತಿಳಿಸಲು ಬಯಸುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಕಲಬುರಗಿ ನಗರದಲ್ಲಿ ಆರಾಧ್ಯ ದೈವರಾದ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮೈದಾನದಲ್ಲಿ ನಾವು ಪಟಾಕಿ ಮಳಿಗೆಯನ್ನು ಆರಂಭಿಸಿದ್ದೇವೆ. ಸುಮಾರು ಇಲ್ಲಿ 40 ಪಟಾಕಿ ಮಳಿಗೆಗಳು ಆರಂಭವಾಗಿದ್ದು, ಎಲ್ಲ ಪಟಾಕಿ ಮಳಿಗೆಗಳಲ್ಲಿ ನಿನ್ನೆಯಿಂದ ವ್ಯಾಪಾರ ಚೆನ್ನಾಗಿ ಆಗ್ತಾಯಿದೆ, ಸಂತೋಷ ಆಗ್ತಾಯಿದೆ. ಕಾರಣ ಕಲಬುರಗಿ ನಗರದ ಜನತೆ ಆಗಿರ್ಬೋದು, ಸುತ್ತಮುತ್ತ ತಾಲೂಕಿನ ಜನತೆ ಆಗಿರ್ಬೋದು, ಇಲ್ಲಿ ನಮ್ಮ ಹತ್ರ ಇಲ್ಲಿ ಎಲ್ಲ ಅಂಗಡಿಗಳಲ್ಲಿ ಒಳ್ಳೆಯ ಕ್ವಾಲಿಟಿ ಆ್ಯಂಡ್ ಗೆಜಿಟೆಡ್ ಕಂಪ್ನಿ ಸಿಗ್ನೇಚರ್ ಇರುವಂಥ ಪಟಾಕಿಗಳು ಸಿಗ್ತವೆ. ನಾವು ಪ್ರಮುಖವಾಗಿ ಹಸಿರು ಪಟಾಕಿಗೆ ನಾವು ಮಹತ್ವವನ್ನು ಕೊಡ್ತಾ ಇದ್ದೇವೆ. ಇಕೋ ಫ್ರೀ ಇವೆ ಹಾಗೂ ಫ್ರೆಂಡ್ಲಿ ಪಟಾಕಿ ಇವೆ. ಚಿಕ್ಕ ಮಕ್ಕಳು ಕೂಡ ತಾವು ಪಟಾಕಿಗೆ ಯಾವ ಹಾರ್ಮ್ಫುಲ್ ಇಲ್ಲ. ಹೀಗಾಗಿ ಪ್ರತಿಯೊಂದು ಮಳಿಗೆಯಲ್ಲಿ ಕೂಡ ತಾವು ಬಂದು ಪಟಾಕಿ ಖರೀದಿ ಮಾಡ್ಬೋದು. ವಿಶೇಷವಾಗಿ ನನ್ನ ಮಳಿಗೆ ಶ್ರೀ ಶರಣಶ್ರದ್ಧಾ ಅಂತ 35 ನಂಬರ್ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಮೈದಾನದಲ್ಲಿ ತಾವು ಪಟಾಕಿಯನ್ನು ಖರೀದಿ ಮಾಡಿ ನಮ್ಮ ವ್ಯಾಪಾರಸ್ಥರಿಗೆ ತಾವು ಸಹಕರಿಸಬೇಕು. ಹಾಗೂ ಸಂಭ್ರಮದಿಂದ ದೀಪಾವಳಿಯನ್ನು ಸಡಗರದಿಂದ ತಾವೆಲ್ಲರೂ ಆಚರಿಸಿ ಆ ತಾಯಿ ಲಕ್ಷ್ಮೀ ತಾಯಿ ಆಗಿರ್ಬೋದು, ತಾಯಿ ಚಾಮುಂಡೇಶ್ವರಿ ಆಗಿರ್ಬೋದು, ಶರಣಬಸವೇಶ್ವರ ಆಗಿರ್ಬೋದು, ನಮ್ಮ ಎಲ್ಲರಿಗೂ ನಾಡಿನ ಜನತೆಗೆ ಸಕಲ ಆರೋಗ್ಯ ಭಾಗ್ಯ ಆಯುಷ್ಯನ್ನು ಕೊಟ್ಟು ಪ್ರೇರಿಸಲಿ ಎಂದು ನಾನು ದೇವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ.